ಹಾಯ್ ಎವರಿವನ್. ಇವಾಗ ನೋಡಿ ಒಂದು ಗಾಡಿ ಹೈದರಾಬಾದ್ ಇಂದ ಬಂದಿದೆ. ಸೊ ನಂಬರ್ ನಾವು ಹಾಕಿಲ್ಲ, ಅದಕ್ಕೆ ಜಸ್ಟ್ PG ಅಂತ ಬಂದಿದೆ. ಫ್ರೋನ್ಸ್ ಬೇಸ್ ಮಾಡಲ್ ಗಾಡಿ ಇದು. ಸಿಗ್ಮಾ ಡೆಲ್ಟಾ ಪ್ಲಸ್ ಬರ್ತದಲ್ಲ. ಸೊ ಇದು ಗಾಡಿ ಬಂದ್ಬಿಟ್ಟು ಡೆಲ್ಟಾ ಇದೆ, ಸಿಗ್ಮಾ ಇದೆ, ಡೆಲ್ಟಾ ಪ್ಲಸ್ ಇದೆ, ಆ ತರ ವೇರಿಯಂಟ್ ಇದೆ. ಸೊ ಇದು ಆಲ್ರೆಡಿ ಒಂದು ಗಾಡಿ ಎಲ್ಲಿ ಮಾಡಿದ್ದಾರೆ ನಮ್ಗೆ ಗೊತ್ತಿಲ್ಲ. ಅದು ಬೇರೆ ಅಂಗಡಿನಲ್ಲಿ ನಾವು ಹೇಳೋದಿಲ್ಲ. ನಿಮ್ಗೆ ಪರ್ಸೋಸಿಂಗ್ ತೋರಿಸ್ತೀನಿ ಏನ್ ಕೆಲಸ ಮಾಡಕ್ ಹೋಗಿದ್ದಾರೆ ಅಂದ್ರೆ, ಈ ಗಾಡಿನಲ್ಲಿ ಕ್ರೂಸ್ ಕಂಟ್ರೋಲ್ ಆಕ್ಟಿವೇಶನ್ ಮಾಡಕ್ಕೆ ಹೋಗಿದ್ದಾರೆ. ಏನಂದ್ರೆ ಕ್ರೂಸ್ ಕಂಟ್ರೋಲ್ ಆಕ್ಟಿವೇಶನ್ ಮಾಡಕ್ ಹೋಗಿದ್ದಾರೆ. ಸೊ ಅವ್ರ ಕೈನಲ್ಲಿ ಟ್ರೈ ಮಾಡಿ ಮಾಡಿ ಆಯ್ತು, ಆಗಿಲ್ಲ. ಅವ್ರ ಕೈನಲ್ಲಿ ವೈರ್ ಎಲ್ಲ ಕಟ್ ಮಾಡಿ ಟ್ಯಾಂಪರ್ ಮಾಡಿ ಏನೇನೋ ಮಾಡಿ ಅವ್ರು ಮಾಡಿದ್ದಾರೆ, ಅವ್ರ ಕೈನಲ್ಲಿ ಆಗಿಲ್ಲ. ಸೊ ಕಸ್ಟಮರ್ ಒಂದು ನಮ್ಮ ಕಡೆ ಬಂದು ನಿಮ್ಮ ವಿಡಿಯೋ ಎಲ್ಲ ನೋಡಿದ್ದೀನಿ, ನೀವು ಮಾಡಿ ಫಸ್ಟ್ ನಾವೇ ಬೆಂಗಳೂರಿಗೆ ಕ್ರೂಸ್ ಕಂಟ್ರೋಲ್ ಆಕ್ಟಿವೇಶನ್ ಮಾಡಿರೋದು. ಇವಾಗ ಏನಾಗಿದೆ ಅಂದ್ರೆ, ನಾವು ಮಾಡಿದ್ದೀನಿ ಅಂತ ಬೇರೆ ಕಡೆ ಮಾಡಿ ಮಾಡಿ ಅದು ವೈರ್ ಕಟ್ ಮಾಡ್ತಾ ಇದಾರೆ, ಟಾಂಪಿಂಗ್ ಮಾಡ್ತಾ ಇದಾರೆ, ಅದು ಏನೇನೋ ಮಾಡಿದ್ದಾರೆ. ಈ ಗಾಡಿಗೂ ಇದೆ, ನಿಮಗೆ ತೋರಿಸ್ತೀನಿ. ಈ ಗಾಡಿಗೆ ಬಂದ್ಬಿಟ್ಟು ಒಂದು ಕ್ರೂಸ್ ಕಂಟ್ರೋಲ್ ಆಕ್ಟಿವೇಶನ್ ಆಗಿದೆ. ಬೆಲ್ಲಿನೋ ಒಂದು ಬಂದ್ಬಿಟ್ಟು ಇದನ್ನು ಬೇಸ್ ಮಾಡೋದು ಗಾಡಿ. ಇದಕ್ಕೆ ಒಂದು ನಾವು AC ಆಕ್ಟಿವೇಶನ್ ಮಾಡಿದ್ದೀವಿ. ಅದನ್ನು ನಿಮಗೆ ಈ ವಿಡಿಯೋನಲ್ಲಿ ತೋರಿಸ್ತೀನಿ, ಅದನ್ನು ನೋಡಿ ನೀವು. ತೋರಿಸ್ತೀನಿ ನಿಮಗೆ. ಇದು ಬಂದ್ಬಿಟ್ಟು CNG ಗಾಡಿ ನೋಡ್ತಾ ಇರ್ಬೋದು ನೀವು. ಇದೆ CNG ಫ್ಲಾಶ್ ಆಗ್ತಾ ಇದೆ ನಿಮಗೆ. CNG ಬಂದ್ಬಿಟ್ಟು ನಿಮಗೆ ಫ್ಲಾಶ್ ಆಗ್ತಾ ಇದೆ ನೋಡಿ. ಇವಾಗ ಇದು ಯಾವುದೋ ಒಂದು, ಇವಾಗ ಯೂಟ್ಯೂಬ್ ನಲ್ಲಿ ಎಲ್ಲ ಜನ ಏನ್ ಮಾಡ್ತಾ ಇದಾರೆ ಅಂದ್ರೆ, ಒಂದ್ ವೈರ್ ಆಗ್ಬಿಡ್ತದೆ, ಒಂದ್ ವೈರ್ ಆಗ್ಬಿಟ್ಟದೆ ಅಂತ ವಿಡಿಯೋ ಎಲ್ಲ ಅಪ್ಲೋಡ್ ಮಾಡಿದ್ದಾರೆ. ಸೊ ಇದು ವೈರುನು ಹಾಕಿದ್ದಾರೆ ಇವರು. ಪಿನ್ ಆಗ್ಬಿಟ್ಟು ಯಾವುದೋ ಒಂದು ವೈರ್ ಆಗ್ಬಿಟ್ಟು ಇದು ಬೆಳಗ್ಗೆಯಿಂದ ಸಾಯಂಕಾಲ ತನಕ ಮಾಡಿದ್ದಾರೆ. ಯಾವ ಗಾಡಿ? ಫ್ರೋನ್ಸ್. ಬೆಳಗ್ಗೆಯಿಂದ ಸಾಯಂಕಾಲ ತನಕ ಮಾಡಿ 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 ಅವ್ರ ಲಕ್ಕು ಈ ಸೇಮ್ ಶಾರ್ಟ್ ಆಗಿಲ್ಲ. ಬರೀ ಬಟನ್ ಇದೆ ಅಲ್ಲ, ಅದು ಶಾರ್ಟ್ ಆಗ್ಬಿಟ್ಟಿದೆ. ಚೆಕ್ ಮಾಡಿ 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 ಆಗಿಲ್ಲ ಅಂತ ಆಮೇಲೆ ಕಳ್ಸ್ಬಿಟ್ರು ಅವ್ರಿಗೆ. ಸರ್ आपकी गाड़ी में कुछ प्रॉब्लम है, क्या कि हो गया है, ಇದೆ ಅಂತ ಕಳ್ಸ್ಬಿಟ್ರು ಅವರು. ಸೊ ಇದು ಏನಂದ್ರೆ ರೀಸನ್ ನಾನು ಹೇಳೋದಂದ್ರೆ, ನೋಡಿ ಸರ್, ಇದು ಎಲ್ಲ ಕೆಲಸ ಮೇಲೆ ಡಿಪೆಂಡ್ ಇರ್ತದೆ. ಅವ್ರು ಮಾಡ್ತಾ ಇದಾರೆ, ನಾವು ಮಾಡ್ತಾ ಇದೀನಿ, ಅವ್ರು ಮಾಡ್ಲಿ ಅಂತ. ಅದು ಒಂದು ಬೆಡ್ಡಿಂಗ್ ಬಿಸ್ನೆಸ್ ಆಗ್ಬಿಡ್ತದೆ. ಅದು ಮಾಡ್ಲಿ, ಒಳ್ಳೇದೇ, ಅವ್ರವ್ರ ಅಂಗಡಿನಲ್ಲಿ ಅವ್ರವ್ರು ಮಾಡ್ಲಿ. ಬಟ್ ನಿಮ್ ಗಾಡಿ ನೀವು ಇಲ್ಲಿ ಅಲ್ಲಿ ಎಲ್ಲ ಹೋಗಿ ಹಾಳು ಏನಕ್ಕೆ ಮಾಡ್ಕೊಂತೀರಾ ಅಂತ ನಾನು ನಿಮ್ಗೆ ಕ್ವಶನ್ ಕೇಳ್ತಾ ಇದ್ದೀನಿ. ಒಂದು ಮಾಡ್ತಾ ಇದ್ರೆ ಪ್ರಾಪರ್ ಕೆಲಸ ಮಾಡಿದ್ರೆ ಅಲ್ಲಿ ನೀವು ಮಾಡಿ. 100 ಗಾಡಿ ಮೇಲೆ ಮಾಡಿರ್ಬೇಕು. 5 ಗಾಡಿ ಮೇಲೆ, 5 ಇಂದ 100 ಗಾಡಿ ಮಾಡಿದ್ರೆ ಅಲ್ಲಿ ಹೋಗಿ ನೀವು ಮಾಡಿಸಿ. ನನ್ನೂ ಸ್ವಲ್ಪ ಇದ್ದಿರ್ತದ, ಬೇರೆ ಕಡೆ ಮಾಡ್ತಾ ಇದಾರಪ್ಪ ಕ್ರೂಸ್ ಕಂಟ್ರೋಲ್ ಅಂತ. ನಮ್ಗೆ ಯಾವುದೋ ಒಂದು ವಿಡಿಯೋ ಆಗ್ಬಿಟ್ಟು ಕ್ರೂಸ್ ಕಂಟ್ರೋಲ್ हम ಆಕ್ಟಿವೇಶನ್ ಕರ್ದಿಯೇ, ನಾವು ಆಕ್ಟಿವೇಶನ್ ಮಾಡಿಬಿಟ್ಟಿದ್ದೀನಿ ಅಂದ್ರೆ ಅದು ಕೆಲಸ ಇಲ್ಲ. ಇದೇ ಕೆಲಸ ಇಲ್ಲಿದೆ ಅಲ್ಲ, ತೆಗ್ದಿರೋದು ಇದು ವೈರಿಂಗ್ ಎಲ್ಲ ಕಸ್ಟಮರ್ ಗಾಡಿನಲ್ಲಿ ತೆಗ್ಬಿಟ್ಟು ನಾವು ಹಾಕಿರೋದು. ನಮ್ಮ ಹತ್ರ ಇವಾಗ ಆಟೋಮೆಟಿಕ್ ಗಾಡಿಯಲ್ಲಿ CNG ಇರಲಿ, ಮ್ಯಾನ್ಯಲ್ ಇರಲಿ, CNG ನಿಮಗೆ ಫ್ಲಾಶ್ ಆಗ್ತಾ ಇದೆ ನೋಡಿ. CNG ನಲ್ಲಿ ನಾವು ಕ್ರೂಸ್ ಕಂಟ್ರೋಲ್ ಅನ್ನು ಆಕ್ಟಿವೇಶನ್ ಮಾಡಿರೋದು. ಇಲ್ಲಿ ತೋರಿಸ್ತಾ ಇದೆ ನೋಡಿ ನಿಮಗೆ. CNG ಫ್ಲಾಶ್ ಆಗ್ತಾ ಇದೆ ನೋಡಿ, CNG ನಲ್ಲಿ ಆಗ್ತಾ ಇರೋದು. ಥ್ರೋಡ್ ಬ್ಯಾಂಗ್ಳೂರ್ ಇಂಡಿಯಾ, ಅದು ನಾವು ಬೆಡ್ ಮಾಡಿ ಕ್ರೂಸ್ ಕಂಟ್ರೋಲ್ ಆಕ್ಟಿವೇಶನ್ ಮಾಡಿರೋದು. ಥ್ರೋಡ್ ಇಂಡಿಯಾ ಇನ್ ಬ್ಯಾಂಗ್ಳೂರ್ ಅಂತ ಕ್ರೂಸ್ ಕಂಟ್ರೋಲ್ ನಾವು IR ಕಾರ್ಡ್ ಡೆಗ್ರೆಟ್ ಇನ್ ಬ್ಯಾಂಗ್ಳೂರ್. ನಮ್ಮ ಅಂಗಡಿ ಇರೋದು ಕೋರ್ಮಂಗ್ಲ, ಆಡುಗುಡಿ ಸಿಗ್ನಲ್, ಮೈಕೋ ಬಾಷ್ ರೋಡ್ ಅಂತಾರ ರೋಡ್ಗೆ, ಅಲ್ಲಿರೋದು ನಮಗೆ. ಅಲ್ಲಿ ನಾವು ಆಕ್ಟಿವೇಶನ್ ನಮ್ಮ ಅಂಗಡಿನಲ್ಲಿ ಮಾಡಿ ಥ್ರೋಡ್ ಇಂಡಿಯಾ ಇನ್ ಬ್ಯಾಂಗ್ಳೂರ್ ಫಸ್ಟ್ ವೆಹಿಕಲ್. ಸೊ ಆ ಟೈಮಿಂದ ನಾವು ಕಸ್ಟಮರ್ ಇಲ್ಲಿ ಬಂದ್ಮೇಲೆ ನಾವು ತೋರಿಸೋದು ಏನು ವೈರ್ ಕಟ್ ಆಗತ್ತೆ, ಏನು ವೈರ್ ಕಟ್ ಆಗಲ್ಲ, ಹೆಂಗ್ ನಿಮ್ ಗಾಡಿಗೆ ಪ್ರಾವಿಷನ್ ಇದೆ, ಏನ್ ಮಾಡಿದ್ದೀರಾ ಅಂತ ಅದು ನಾವು ಆಮೇಲೆ ನಿಮ್ಗೆ ತೋರಿಸ್ತೀವಿ. ಒಂದು ಇವಾಗ ವಿಡಿಯೋ ಸ್ವಲ್ಪ ಲಾಂಗ್ ಆದ್ರೂ ನೋಡಿ, ಯಾಕೆಂದ್ರೆ ನಿಮ್ ಗಾಡಿಗೆ ಬೆನಿಫಿಟ್ ಅದು. ಈ ಗಾಡಿ ಇವಾಗ ಹೈದರಾಬಾದ್ ಇಂದ ಬರಬೇಕು ಅಂದ್ರೆ ಅವ್ರು ಟೆಸ್ಟ್ ಮಾಡ್ಕೊಂಡು ಬಂದಿರೋದು. ಪ್ಲಸ್ ಏನಕ್ಕಂತ ಮಾಡ್ಕೊಂಡು ಬಂದಿರೋದು ಅಂದ್ರೆ, ಬೇಜಾನ್ ವಿಡಿಯೋ ನೋಡಿದಾರ ಅವರು. मैं आपका वीडियो देख के हूँ, मैं इधर पे किया, वो पूरा दिन मेरा ले लिया, फिर भी वो ಆಕ್ಟಿವೇಶನ್ नहीं किया ಅಂತ ಹೇಳ್ಬಿಟ್ಟು ನಮ್ಮ ಅಂಗಡಿಗೆ ಬಂದು ನಾವು ಸಕ್ಸಸ್ ಮಾಡಿ ಕೊಟ್ಟಿರೋದು. ಇವಾಗ ನಮ್ಮ ಬೆಂಗಳೂರಿನಲ್ಲಿ ಏನು ಮಾಡ್ತಾ ಇದ್ದಾರೆ, ಸಾಕೆಟು, ಕಪ್ಲರು, ಪ್ಲಗ್ ಅಂಡ್ ಪ್ಲೇ ಅಂತ ಫಾಂಡ್ ಬಂದ್ಬಿಟ್ಟಿದೀವ ವಾರಂಟಿಗೆ ಅಂತ ಗಾಡಿಗಳು.
ಸಾಕೆಟ್ ಇದೆ, ಪ್ಲಗ್ ಇನ್ ಇದೆ, ಕಪ್ಲರ್ ಟು ಕಪ್ಲರ್ ಅಂತ ಏನೇನೋ ಹೇಳ್ತಾ ಇದ್ದಾರೆ. ನಮ್ಮ ಒಂದು ವಿಡಿಯೋನಲ್ಲಿ ನೋಡಿ ನೀವು ಸಾಕೆಟ್ ಏನು, ಕಪ್ಲರ್ ಏನು, ಅದು ನಮಗೆ ಅರ್ಥನೇ ಆಗಿಲ್ಲ. ಅದು ಕ್ವಶನ್ ಕಸ್ಟಮರ್ಗಳದು ಅವ್ರು ಏನೇನು ಅಂಗಡಿಗಳು ಹೇಳಿ ಆಗ್ತಾ ಇದಾರೆ, ಅಲ್ಲಿ ಬಂದ್ಮೇಲೆ ಏನೇನು ಮಾಡ್ತಾ ಇದಾರೆ ಅವ್ರವ್ರಿಗೆ ಸೇರಿ ಇರೋದು ಅದು ಕೆಲಸ. ನಮ್ಮ ಅಂಗಡಿನಲ್ಲಿ ನೀವು ಬಂದ್ಮೇಲೆ ನಾವು ನಿಮಗೆ ತೋರಿಸಿ ಕೆಲಸ ಏನಿದೆ, ಹೆಂಗ್ ನಾವು ಮಾಡ್ತೀವಿ ಅಂತ ಅದು ಆಮೇಲೆ ನಿಮಗೆ ತೋರಿಸೋದು. ನಾವು ವಿಡಿಯೋನಲ್ಲಿ ತೋರಿಸಲ್ಲ. ಸಾಕೆಟು ಕಪ್ಲರು ಅದು ನಾವು ತೋರಿಸಲ್ಲ. ಒಂದು ಇದು ಗಾಡಿ ಬಂದ್ಬಿಟ್ಟು CNG, ತೆಲಂಗಾಣದಿಂದ ಬಂದಿರೋದು, ಹೈದರಾಬಾದಿಂದ ಗಾಡಿ ಪ್ರೆಸ್ ಮಾಡ್ಕೊಂಡು CNG ಗಾಡಿಗೆ ನಾವು ಕ್ರೂಸ್ ಕಂಟ್ರೋಲು ಆಕ್ಟಿವೇಶನ್ ಮಾಡಿದ್ದೀನಿ. ಆಟೋಮೆಟಿಕ್ ಇರಲಿ, ಮ್ಯಾನರ್ ಇರಲಿ, CNG ಇರಲಿ, ಎಲ್ಲಾಗೆ ನಮ್ಮ ಹತ್ರ ಕ್ರೂಸ್ ಕಂಟ್ರೋಲ್ ಅವೈಲಬಲ್ ಇದೆ. ಇದು ಒಂದಾಗಿ ಇದು ನೋಡ್ರೆ ನನಗೇನೆ ಕಸ್ಟಮರ್ ಲಕ್ಕು, ಅದು ಶಾರ್ಟ್ ಆಗಿಲ್ಲ, ಬರೀ ಬಟನ್ ಮಾತ್ರ ಶಾರ್ಟ್ ಆಗಿದೆ. ಅದನ್ನು ನಿಮಗೆ ತೋರಿಸ್ತೀನಿ, ಬಟನ್ ಏನ್ ತರ ಶಾರ್ಟ್ ಆಗಿದೆ. इसके बटना जो पुराने तो ಇನ್ನೊಂದು ಈ ಗಾಡಿ ಬಂದ್ಬಿಟ್ಟು ಬೆಲ್ಲಿನೋ ಕಾಮ್ರೇಶ್ ಕಾಂಬ ಇದಕ್ಕೆ ಬಂದ್ಬಿಟ್ಟು ಇದನ್ನು ನೋಡ್ಬೋದು, ಸೇಮ್ ವೇರಿಯಂಟ್, ಅದನ್ನು ಸೇಮ್ ವೇರಿಯಂಟ್ ಇದನ್ನು. ಇದಕ್ಕೆ ಬಂದ್ಬಿಟ್ಟು ನಾವು AC ಪ್ಲಸ್ ಆಮ್ರೆಸ್ಟು ಆಕ್ಟಿವೇಶನ್ ಮಾಡಿ ಹಾಕಿರೋದು. ಇವಾಗ ಕೆಲವು ಜನ ಏನು ಮಾಡ್ತಾರೆ, ಈ ಥರ ಆಮ್ರೆಸ್ಟ್ ಕಂಪ್ನಿಯಿಂದ ಬಂದಿರ್ತದೆ, ಈ ಥರ ನೀವು ಹಾಕೊಂಡಿರ್ತೀರಾ. ಇದು ಒರಿಜಿನಲ್ ಆಮ್ರೆಸ್ಟ್ ನಮ್ಮ ಹತ್ರನೇ ಇಲ್ಲ, ಎಲ್ಲಾದ್ರೂ ಅದು ಒರಿಜಿನಲ್ ಆಮ್ರೆಸ್ಟ್. ಸೊ ಅದು ತೆಗಿಬಿಟ್ಟು ಈ ಥರ ನೀವು ಆಮ್ರೆಸ್ಟ್ ಹಾಕೊಂಡಿರ್ತೀರ. ಇದು ಇದ್ರೆ AC ಆಕ್ಟಿವೇಶನ್ ಮಾಡಬೇಕಂದ್ರೆ ಅದು ಪ್ರೊಸೆಸಿಂಗ್ ಬೇರೆ, ಅದು ಕೆಲಸನೇ ಬೇರೆ. ಒಂದು ಅದು ಬಾ ಇಸ್ಕೆ ಸ್ವಿಚ್ ಅಂದ ಬಾ ಗಾಡಿಗೆ, ಇದು ಒಂದು ಕೆಲಸ. ಇದು ಬಿಟ್ಟ ಮೇಲೆ ಈ ಗಾಡಿಗೂ ನಮ್ಮ ಹತ್ರ ನೋಡಿ ಆ ಸೈಡ್ ಕ್ರೂಸ್ ಕಂಟ್ರೋಲ್ ಇಲ್ಲ. ಬೆಲಿನೋ ಇರಲಿ, ಗ್ಲಾನ್ಸಾ ಇರಲಿ, ಟೊಯೋಟಾ ಟೈಗರ್ ಇರಲಿ, ಪ್ರೋನ್ಸ್ ಇರಲಿ, ಯಾವ ಗಾಡಿನೂ ಇರಲಿ ನಮ್ಮ ಹತ್ರ ಇದಕ್ಕೂ ಕ್ರೂಸ್ ಕಂಟ್ರೋಲ್ ಆಕ್ಟಿವೇಶನ್. CNG ಇರಲಿ, ಪೆಟ್ರೋಲ್ ಇರಲಿ, ಅದಕ್ಕೂ ನಮ್ಮ ಹತ್ರ ಕ್ರೂಸ್ ಕಂಟ್ರೋಲ್ ಅವೈಲಬಲ್ ಇದೆ. ಈಗ ಇದು ಆಟೋಮೆಟಿಕ್ ಇರಲಿ, ಮ್ಯಾನುವಲ್ ಇರಲಿ, ಅದಕ್ಕೂ ನಮ್ಮ ಹತ್ರ ಕ್ರೂಸ್ ಕಂಟ್ರೋಲ್ ಆಕ್ಟಿವೇಶನ್ ಒಂದು. ಇದು AC ವೆಂಟುನು, ಇದು ಒರಿಜಿನಲ್ ಹೆಂಗ್ ಬರ್ತದೆ, ಇದು ಲುಕ್ಕೇ ನೋಡ್ಬೋದು ನೀವು. ಒರಿಜಿನಲ್ ಹೆಂಗ್ ಬರ್ತದೆ ಅದೇ ತರ ನಾವು ಪ್ರೊಸೆಸಿಂಗ್ ನಲ್ಲಿ ಫಿಟ್ ಮಾಡಿದ್ವಿ. ಇದು ಎಲ್ಲ ಆಲ್ಟ್ರೇಷನ್ ಕೆಲಸ ಇಲ್ಲ. ಬೇರೆ ಕಡೆ ಏನ್ ಮಾಡ್ತಾ ಇದಾರೆ, AC ಬಗ್ಗೆ ನಾನು ಹೇಳ್ತಾ ಇರೋದು, ಕ್ರೂಸ್ ಕಂಟ್ರೋಲ್ ಬಗ್ಗೆ ಆಯ್ತು, AC ಬಗ್ಗೆ ನಾನು ಹೇಳ್ತಾ ಇರೋದು. AC ಬಂದ್ಬಿಟ್ಟು AC ವರ್ಕಿಂಗ್ ಮಾಡ್ತೀನಿ ಅಂತ ಹೇಳ್ಬಿಟ್ಟು ವಾಷಿಂಗ್ ಮಿಷಿನ್ ಪೈಪ್ ಬರ್ತದಲ್ಲ, ಪೈಪ್ ತಗೊಂಡ್ ಬಂದ್ಬಿಟ್ಟು ಹಾಕ್ಬಿಡ್ತಾ ಇದಾರೆ. ನಾವೇ ಒಂದು ವಿಡಿಯೋನಲ್ಲಿ ತೆಗ್ದಿದ್ದೀನಿ, ಅದು ಕಸ್ಟಮರ್ ವಿಡಿಯೋ ಹಾಕ್ಬೇಡಿ ಸರ್ ನಮ್ಮ ಗಾಡಿದು, ಅದು ನಂಬರ್ ಎಲ್ಲ ಬಂದ್ಬಿಟ್ರೆ ಗಾಡಿ ಎಲ್ಲ ನೋಡ್ಬಿಟ್ರೆ ಬೇಜಾರಾಗ್ಬಿಡ್ತದೆ ನಮ್ಗೇನೆ ಅಂತ ಹೇಳ್ಬಿಟ್ಟು ತೆಗ್ಬಿಟ್ಟು ಒರಿಜಿನಲ್ AC ನಮ್ಮ ಕಡೆಯಿಂದ ಮಾಡಿಸ್ಕೊಂಡು ಹೋಗಿದ್ದಾರೆ. ಸೊ ಇದು ಒಂದು ಬೆಲ್ಲಿನೋ ಬಂದಿದೆ, ಒರಿಜಿನಲ್ ಆಮ್ರೆಸ್ಟು AC ವರ್ಕಿಂಗ್ ನಲ್ಲಿ ಫಿಟ್ ಮಾಡಿರೋದು. ಈ ಗಾಡಿಗೆ ಒಂದು ತೋರಿಸಿಲ್ಲ ಬಟನ್ನು, ಆ ಬಟನ್ ನಿಮಗೆ ತೋರಿಸ್ತೀನಿ ನೋಡಿ. ನೋಡಿ ಇದು ಕಪ್ಲರ್ ಎಲ್ಲ ಇಲ್ಲಿ ಕಟ್ ಮಾಡಿ ಆಲ್ಟ್ರೇಷನ್ ಮಾಡಿ, ಈ ವೈರಿಂಗ್ ಆಲ್ಟ್ರೇಷನ್ ಮಾಡಿ, ಇದು ಸಿಂಗಲ್ ಸೈಡ್ ನಿಮಗೆ ಎಲ್ಲ ಜನಕ್ಕೆ ಗೊತ್ತು, ಈ ಸೈಡ್ ಬಂದೇ ಬರ್ತದೆ ಡೆಲ್ಟಾ ಪ್ಲಸ್ಗೆ ಅಂತ ಗೊತ್ತು. ಬೇಸಿಕ್ ಮಾಡಿದ್ರೆ ಸಿಗ್ಮಾಗೆ ಬರಲ್ಲ. ಸೊ ಇದು ಎಲ್ಲ ಏನು ಮಾಡಿದ್ದಾರೆ ಅಂದರೆ ಕಪ್ಲರ್ ಕಟ್ ಮಾಡಿದ್ದಾರೆ. कस्टमर ಗೊತ್ತು, ಅವರು ಬೇಜಾರಿನಲ್ಲಿ ಇದ್ದಾರೆ. ಅವರು ಹೇಳಿದ್ರು हमारे को मालूम नहीं था, हम चले गए उधर, अभी वो क्या किया किधर क्या मालूम नहीं, लास्ट में हमारे को बोल दिया नहीं होता करके वो, तो आपका वीडियो देख के हम लोग आए. ಈ ಥರ ಎಲ್ಲ ಕೆಲಸ ಇರ್ತದೆ. ನೋಡಿ ನೀವು ಡಿಸೈಡ್ ಮಾಡಿ ಎಲ್ಲಿ ಮಾಡಿಸ್ಬೇಕು, ಏನು ಮಾಡಬೇಕು ನಿಮ್ಮ ಗಾಡಿಗೆ ಅಂತ ನೋಡಿಬಿಟ್ಟು ಡಿಸೈಡ್ ಮಾಡಿ ಬನ್ನಿ ಮಾಡಿ. ಬಟ್ ನಾವು ತೋರಿಸೋದು ನಿಮಗೆ ಇಲ್ಲಿ ಬಂದಮೇಲೆ ಕಪ್ಲರ್ ಟು ಕಪ್ಲರ್ ಏನು, ಸಾಕೆಟ್ ಟು ಸಾಕೆಟ್ ಏನು ಅಂತ ಇಲ್ಲಿ ತೋರಿಸಿ. ವಿಡಿಯೋನಲ್ಲಿ ಎಲ್ಲ ನಾವು ಶೇರ್ ಮಾಡಲ್ಲ. ಅದು ನೋಡಿ ಇವಾಗ ಇದು ಮಾಡಿದ್ದಾರೆ ನೋಡಿ, ಇದೆಲ್ಲ ಕಟ್ ಮಾಡಿ ಹಾಳು ಮಾಡಿ. कस्टमर अग्री ಆಗಿದ್ದಾರೆ ಕೆಲಸಕ್ಕೆ. कस्टमर जो है वो अग्री हो गया, हमारा गाड़ी में वायर कट कर दिया, पूरा ये हो गया वो. ಅವ್ರಿಗೆ ನಾವು ಸೇವ್ ಮಾಡಿ ತಿರ್ಗಾ ನಾವು ಚೆಕ್ ಮಾಡಿ हम आपको करके देते हैं ಸರ್ ಅಂತ ಹೇಳಿ ನಾವು ಮಾಡಿ ಅವ್ರಿಗೆ ಕೊಟ್ಟಿದ್ದೀನಿ. ಸೊ ಇದೆಲ್ಲ ಕೆಲಸ ಇರ್ತದೆ. ಅದನ್ನ ನೋಡಿ ನೀವು ಏನು ಮಾಡಬೇಕು, ನಿಮ್ಮ ಗಾಡಿನಲ್ಲಿ ಏನೇನು ಮಾಡಬೇಕು ಅಂತ ನೋಡಿಬಿಟ್ಟು ಡಿಸೈಡ್ ಮಾಡಿ ಬನ್ನಿ. ಈ ಗಾಡಿಗೂ ನಮ್ಮ ಹತ್ರ ಪ್ರೋನ್ಸ್ ಇಲ್ಲಿ, ಬೆಲಿನೋ, ಗ್ಲಾನ್ಸಾ, AC ವರ್ಕಿಂಗ್ ಇದೆ, ಕ್ರೂಸ್ ಕಂಟ್ರೋಲು ಆಕ್ಟಿವೇಶನ್ ನಿಮಗೆ ಮಾಡಿ ಕೊಡೋಣ. ಈ ಥರ ನಿಮಗೆ ಲುಕ್ಕು ಒರಿಜಿನಲ್ ಇದು ಮಾಡಿ ಕೊಡೋಣ.